ಬೈಬಲ್ ಕಲಿಯೋಕೆ ನಿಮ್ಗೆ ಸ್ವಾಗತ. ಲಕ್ಷಾಂತರ ಜನರು ಈ ಪುಸ್ತಕದಿಂದ ಬೈಬಲ್ ಕಲಿಯೋಕೆ ಇಷ್ಟಪಡ್ತಾರೆ. ನೀವು ಇಷ್ಟಪಡ್ತೀರಾ ಅಂತ ನೆನೆಸ್ತೀವಿ. ಈ ಪುಸ್ತಕದಲ್ಲಿ ನೀವು ಏನೆಲ್ಲ ಕಲಿತೀರಾ? ಸಂತೋಷದ ಕುಟುಂಬ ಜೀವನ ನಡೆಸೋದು ಹೇಗೆ, ಚಿಂತೆಯಲ್ಲಿ ಮುಳುಗಿ ಹೋಗದೆ ನೆಮ್ಮದಿಯಿಂದ ಇರೋದು ಹೇಗೆ, ದೇವರ ಸ್ನೇಹಿತರಾಗೋದು ಹೇಗೆ, ಈಗ ಮತ್ತು ಮುಂದೆ ಖುಷಿಯಾಗಿರೋದು ಹೇಗೆ ಅಂತ ಕಲಿತೀರಾ. ಈ ಸ್ಟಡಿಯನ್ನ ಹೇಗ್ ಮಾಡೋದು? ನಿಮ್ಮ ಟೀಚರ್ ಮೊದಲೊಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡ್ತಾರೆ. ನಂತರ ಪಾಠದ ಮೊದಲನೇ ಪ್ಯಾರಾಗ್ರಾಫ್ ಅನ್ನ ಚರ್ಚಿಸ್ತೀರಾ. ಆಮೇಲೆ ಒಂದೊಂದು ಪ್ಯಾರಾಗ್ರಾಫ್ಗಳನ್ನ ಓದಿ ಅದರದರ ಪ್ರಶ್ನೆಗಳ ಉತ್ತರವನ್ನ ಚರ್ಚೆ ಮಾಡ್ತೀರಾ. ಹೆಚ್ಚಿನ ಪ್ಯಾರಾಗ್ರಾಫ್ಗಳಲ್ಲಿ ಬೈಬಲ್ ವಚನಗಳನ್ನ ದಪ್ಪಕ್ಷರಗಳಲ್ಲಿ ಕೊಡಲಾಗಿದೆ. ನಿಮ್ಮ ಟೀಚರ್ ಕೆಲವು ವಚನಗಳನ್ನ, ಅದರಲ್ಲೂ ವಿಶೇಷವಾಗಿ ಓದಿ ಅನ್ನೋ ವಚನಗಳನ್ನ ನಿಮ್ ಜೊತೆ ಚರ್ಚಿಸ್ತಾರೆ. ಆಮೇಲೆ ನೀವು ಹೆಚ್ಚನ್ನ ತಿಳಿಯೋಣ ಅನ್ನೋ ಭಾಗವನ್ನ ಚರ್ಚಿಸ್ತೀರಾ. ಅದರಲ್ಲಿ ಕೊಟ್ಟಿರೋ ವಚನಗಳಿಂದ, ಪ್ರಶ್ನೋತ್ತರ ಚರ್ಚೆಯಿಂದ, ನಿಮ್ಮ ಭಾಷೆಯಲ್ಲಿ ಲಭ್ಯವಿರುವ ವಿಡಿಯೋಗಳಿಂದ ನೀವು ಕಲಿಯೋ ವಿಷಯಗಳನ್ನ ಜೀವನದಲ್ಲಿ ಹೇಗೆ ಅನ್ವಯಿಸಬೇಕು ಅಂತ ಅರ್ಥ ಮಾಡ್ಕೊಳ್ತೀರಾ. ಕೊನೆಗೆ ಪಾಠದಲ್ಲಿ ಕಲಿತ ಮುಖ್ಯಾಂಶಗಳನ್ನ ಮತ್ತೆ ಚರ್ಚಿಸ್ತೀರಾ. ಆಮೇಲೆ ಪ್ರಾರ್ಥನೆ ಮಾಡಿ ಕೊನೆಗೊಳಿಸ್ತೀರಾ. ಯಾವಾಗೆಲ್ಲ ಬೈಬಲ್ ಸ್ಟಡಿ ಮಾಡ್ಬೋದು, ಎಷ್ಟೊತ್ತು ಸ್ಟಡಿ ಮಾಡ್ಬೋದು, ಅದನ್ನ ನೀವೇ ತೀರ್ಮಾನಿಸಿ. ಆದ್ರೆ ಹೆಚ್ಚು ಪ್ರಯೋಜನ ಸಿಗ್ಬೇಕಂದ್ರೆ ವಾರದಲ್ಲಿ ಒಂದು ಪಾಠನಾದ್ರೂ ಕಲಿತ್ರೆ ಒಳ್ಳೇದು. ಜೀವನದಲ್ಲಿ ಖುಷಿಯಾಗಿರೋಕೆ ಬೈಬಲ್ ಅಷ್ಟು ಸಹಾಯ ಮಾಡೋ ಬೇರೆ ಪುಸ್ತಕನೇ ಇಲ್ಲ. ದೇವರ ವಾಕ್ಯಕ್ಕಿರೋ